ತುಮಕೂರು ರಾಜಕೀಯದಲ್ಲಿ ಭಾರೀ ಸಂಚಲನ. ಒಂದೇ ಜಿಲ್ಲೆಯ ಒಂದೇ ಪಾರ್ಟಿಯ ಶಾಸಕರ ಕಿತ್ತಾಟ. ಮಧುಗಿರಿ ವರ್ಸಸ್ ಕುಣಿಗಲ್ ಶಾಸಕರ ವಾಕ್ ಸಮರ. ಕೆಎನ್ ರಾಜಣ್ಣ ವಿರುದ್ಧ ಶಾಸಕ ರಂಗನಾಥ್ ವಾಗ್ದಾಳಿ. ಬಿಸ್ಕಿ ಕುಡಿದು ಮಾತನಾಡುವವರ ಬಗ್ಗೆ ಏನ್ ಹೇಳೋದು? ರಾಜಣ್ಣ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ನಾನು ಸಹ ಏಕವಚನದಲ್ಲಿ ಮಾತಾಡಬಹುದು, ಆದ್ರೆ ಅದು ನನ್ನ ಸಂಸ್ಕೃತಿ ಅಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ರಾಜಣ್ಣ ವ್ಯಂಗ್ಯದ ಮಾತಿಗೆ ಜನತೆ ಉತ್ತರ ಕೊಟ್ಟಿದ್ದಾರೆ. ಕುಣಿಗಲ್ನಲ್ಲಿ ಶಾಸಕ ರಂಗನಾಥ್ ಹೇಳಿಕೆಯನ್ನು ನೀಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಾಗಿರೋ ರಂಗನಾಥ್ ಸಿಎಂ ಸಿದ್ದರಾಮಯ್ಯ ಬಣದ ಮುಂಚೂಣಿ ನಾಯಕ ರಾಜಣ್ಣ. ತೀವ್ರ ಕುತೂಹಲ ಕೆರಳಿಸಿದ ಶಾಸಕರ ವಾಕ್ ಸಮರ. ತುಮಕೂರು ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದೇ ಜಿಲ್ಲೆಯ ಒಂದೇ ಪಾರ್ಟಿಯ ಶಾಸಕರು ಕಿತ್ತಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಶಾಸಕರಾದಂತಹ ಮಧುಗಿರಿ ಶಾಸಕ ಕೆಎನ್ ರಾಜಣ್ಣ ಹಾಗೂ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನಡುವೆ ಇದೀಗ ವೈಮನಸ್ಸು ಮೂಡದಂತೆ ಕಾಣಿಸ್ತಾ ಇದೆ. ಕೆಎನ್ ರಾಜಣ್ಣ ವಿರುದ್ಧ ಕುಣಿಗಲ್ ಶಾಸಕ ರಂಗನಾಥ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ವಿಸ್ಕಿ ಕುಡಿದು ಮಾತನಾಡುವವರ ಬಗ್ಗೆ ಏನ್ ಹೇಳೋದು ಅಂತ ಹೇಳಿದ್ದಾರೆ. ರಾಜಣ್ಣ ನನ್ನ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದಾರೆ. ನಾನು ಸಹ ಏಕವಚನದಲ್ಲಿ ಮಾತಾಡಬಹುದು, ಆದ್ರೆ ಅದು ನನ್ನ ಸಂಸ್ಕೃತಿ ಅಲ್ಲ ಅಂತೇಳಿ ರಾಜಣ್ಣಗೆ ಟಾಂಗ್ ಕೊಟ್ಟಿದ್ದಾರೆ ರಂಗನಾಥ್. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕ ಕೆಎನ್ ರಾಜಣ್ಣ. ಸದ್ಯ ನಡೀತಾ ಇರ್ತಕ್ಕಂಥ ಪವರ್ ಶೇರಿಂಗ್ ಫೈಟ್ ನಲ್ಲಿ ರಾಜಣ್ಣ ಮುಖ್ಯ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಈಗ ಆಲ್ರೆಡಿ ರಾಜಣ್ಣ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತಕ್ಕಂಥ ಹೇಳಿಕೆಯನ್ನ ರಾಜಣ್ಣ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗುವುದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿಕೆಯನ್ನ ಡಾಕ್ಟರ್ ರಂಗನಾಥ್ ಕೊಟ್ಟಿದ್ರು. ಸಿಎಂ ಡಿಕೆ ಶಿವಕುಮಾರ್ ಬಣದಲ್ಲಿ ಡಾಕ್ಟರ್ ರಂಗನಾಥ್ ಗುರುತಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ರಾಜಣ್ಣ ಗುರುತಿಸಿಕೊಂಡಿದ್ದಾರೆ. ಇದೀಗ ಇಬ್ಬರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ವಿಸ್ಕಿ ಕುಡಿದು ಮಾತನಾಡುವವರ ಬಗ್ಗೆ ನಾನೇನು ಹೇಳಕ್ ಸಾಧ್ಯ ಇಲ್ಲ ಅಂತೇಳಿ ಕುಣಿಗಲ್ ರಂಗನಾಥ್ ಹೇಳಿಕೆಯನ್ನ ನೀಡಿದ್ದಾರೆ. ಮೊನ್ನೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ನಡೆದಂತಹ ಡಿನ್ನರ್ ಮೀಟಿಂಗ್ ನಂತರ ಶಾಸಕ ರಾಜಣ್ಣ ಈ ಒಂದು ಹೇಳಿಕೆಯನ್ನು ನೀಡಿದ್ರು. ವಿಸ್ಕಿ ಕುಡಿದಿದ್ದೀನಿ, 2 ಪೀಸ್ ಮಾಂಸ ತಿಂದಿದ್ದೀನಿ ಅಂತಕ್ಕಂಥ ಹೇಳಿಕೆಯನ್ನ ರಾಜಣ್ಣ ಅವರು ಹೇಳಿದ್ರು. ಇದೀಗ ಆ ಒಂದು ಹೇಳಿಕೆಗೆ ಕುಣಿಗಲ್ ರಂಗನಾಥ್ ಅವರು ವಿಸ್ಕಿ ಕುಡಿದು ಮಾತನಾಡುವವರ ಬಗ್ಗೆ ಏನು ಹೇಳೋದು, ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ ಅಂತಕ್ಕಂಥ ಹೇಳಿಕೆಯನ್ನ ನೀಡಿ ಟಾಂಗ್ ಕೊಟ್ಟಿದ್ದಾರೆ. ವಿಸ್ಕಿ ಕುಡಿದಿದ್ದೀವಿ, ಏನಪ್ಪ 2 ಪೀಸ್ ಮಾಂಸ ತಿಂದಿದ್ದೀವಿ, 2 ಸ್ಪೂನ್ ಅನ್ನ ತಿಂದಿದ್ದೀವಿ, ಅಷ್ಟು ಡಿನ್ನರ್ ಅಷ್ಟೇ, ಬೇರೆ ಏನಿಲ್ಲ. ಆಮೇಲೆ ಒಳ್ಳೆ ಹಾಡುಗಾರಿಕೆ, ನಮ್ಮಲ್ಲಿ ಶಾಸಕರುಗಳು ಒಳ್ಳೊಳ್ಳೆ ಕಲಾವಿದರುಗಳು ನನಗೆ ಗೊತ್ತಿರಲಿಲ್ಲ, ಇವತ್ತೇ ನಾನು ನೋಡಿದ್ದು. ಒಳ್ಳೆ ಹಾಡುಗಳನ್ನ ಹಾಡಿದ್ರು. ನಮ್ಮ ಭಾಳಷ್ಟು ಜನ ಶಾಸಕರುಗಳು ಉತ್ತಮ, ಯಾವುದೇ ಒಂದು ಹೆಚ್ಚು ಪರಿಚಿತ ಇರ್ತಕ್ಕಂಥ ಕಲಾವಿದರುಗಳಿಗಿನ್ನ ಹೆಚ್ಚಿನ ಒಂದು ಕಲಾವಿದರ ಗುಣಗಳನ್ನು ಹೊಂದಿರತಕ್ಕಂಥ ನಮ್ಮಲ್ಲಿ ಶಾಸಕರು ಇದ್ದಾರೆ ಅಂತಕ್ಕಂಥದ್ದು ಈ ಒಂದು ಡಿನ್ನರ್ ಮೀಟಿಂಗ್ ಇಂದ ನಮ್ಗೆ ಗೊತ್ತಾಯ್ತು. ನಾವು ಒಂದು ಕೇಳಕ್ಕೆ ಅದೇ ಅಲಿಗೇಷನ್ ಮಾಡಿದ್ರಲ್ಲ ಸರ್, ಹೌದ್ರಿ, ಏನು ಇವ್ರು ದುಡ್ಡು ಕೊಡೋಡಿದ್ದೀನ, ಸರ್ಕಾರ ದುಡ್ಡು ತಗೊಂಡಿದ್ದೀನ, ಡೆಪಾಸಿಟರ್ಸ್ ದುಡ್ಡು ಇನ್ನೂ ಜಾಸ್ತಿ ಕೊಡ್ತೇನೆ. ಕೇಳಕ್ಕೆ ಇವನ್ಗೇನು ಅಧಿಕಾರ ಇದೆ? ಇವನ್ ಯಾರು? ಇನ್ನೂ ಜಾಸ್ತಿ ಕೊಡ್ತೇನೆ, ಗೊತ್ತಾಯ್ತಾ? ಅದು ಡೆಪಾಸಿಟರ್ಸ್ ಮನಿ ನಾನು ಕೊಡ್ತಕ್ಕಂಥದ್ದು, ನನ್ನ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ, ಡೆಪಾಸಿಟರ್ಸ್ ದುಡ್ಡು. ಜಿಲ್ಲೆಯ ರೈತರುಗಳು ಯಾರೆಲ್ಲ ಡೆಪಾಸಿಟ್ ಇಟ್ಟಿದ್ದಾರೆ ಅದನ್ನು ನಾನು ಕೊಡ್ತೇನೆ. ಈಗೇನ್ ಕೊಟ್ಟಿದ್ದೀನಿ ಇವನಿಗೋಸ್ಕರನೇ ಮುಂದಕ್ಕೆ ಇನ್ನೂ ಡಬಲ್ ಕೊಡ್ತೀನಿ, ಇನ್ನೂ ಜಾಸ್ತಿ ಕೊಡ್ತೇನೆ ಮುಂದಿನ ದಿವಸ. ಇವನು ಯಾವ ಕೇಳಕ್ಕೆ ನಿಮ್ಮ ಬಗ್ಗೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು ಕೂಡ ಕೆಎನ್ ರಾಜಣ್ಣ ಅವರು ಒಂದು ಹಗುರವಾಗಿ ಮಾತಾಡಿದ್ದಾರೆ. ಅದು ಕೂಡ ಅವರೇ ಹೇಳಿದಾರಲ್ಲ, ನಾನು ಕಣ್ಣಲ್ಲಿ ನೀರು ಬರ್ತಾ ಇದೆ, ವಿಸ್ಕಿ ಕುಡ್ದಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ವಿಸ್ಕಿ ಕುಡ್ದಿರೋರಿಗೆಲ್ಲ ನಾನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲ, ಅವ್ರು ಹೇಳಿದಂಥ ಮಾತುಕ್ಕೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ಒಂದಂತೂ ನಿಜ, ನಮ್ದೇನಿದೆ ಬದ್ಧತೆ, ನನ್ನ ತಾಲೂಕಿಗೆ ರೈತರಿಗೆ ಕೃಷಿ ಸಾಲದ ವಿಚಾರದಲ್ಲಿ ನಾನು ಬದ್ಧನೇ ಇದ್ದೇನೆ. ಆ ವಿಚಾರದಲ್ಲಿ ಅನ್ಯಾಯ ಆಗಿರೋದಂತೂ ನಿಜ. ಅದನ್ನ ಸರಿಪಡಿಸೋಂಥ ನಿರಂತರವಾಗಿ ಯಶಸ್ಸು ಕಾಣ್ತೇನೆ. ನೀವು ಮೊನ್ನೆ ತಾನೇ ತಾವೆಲ್ಲ ನೋಡ್ತಾ ಬಂದಿದ್ದೀರಿ ಯಾವ ರೀತಿ ಇಡೀ ತುಮಕೂರು ಜಿಲ್ಲೆನೇ ಆ ಮಾತುಗಳಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ. ಸೊ ನಾನು ಈಗ ಮತ್ತೊಮ್ಮೆ ಹೇಳ್ತೇನೆ, ನಾನು ರಾಜಣ್ಣ ಅವ್ರಿಗೆ ಈಗ ಅವನು ಅಂತ ಹೇಳ್ಬೋದು, ಅದು ನಮ್ಮ ಸಂಸ್ಕೃತಿ ಇಲ್ಲ, ನಾನು ದೊಡ್ಡನ ಬರಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಗೌರವ ಕೊಡ್ತೀನಿ. ಅವ್ರು ಎಷ್ಟು ಏನೇ ಯಾರು ಯಾವುದೇ ರೀತಿಯಲ್ಲಿ ಏನೇ ಮಾತಾಡಿದ್ರು ನಂದೇನಿದೆ ಹೋರಾಟ ನಿರಂತರವಾಗಿ ಮಾಡ್ತೇನೆ, ಪಡಿತೇನೆ. ಇವತ್ತು ನೀರು ತುಂಬಿರೋದು ಒಂದು ಸಾಕ್ಷಿ. ಹಾಗೇನೆ ಮುಂದಿನ ದಿನಗಳಲ್ಲಿ ಏನು ವಾಮ ಮಾರ್ಗದಲ್ಲಿ ಚುನಾವಣೆ ಗೆಲ್ತಾ ಇದ್ದಾರೆ, ಆ ಚುನಾವಣೆಗಳನ್ನ ನೇರವಾಗಿ ನಮ್ಮ ತಾಲೂಕಿನ ರೈತರ ಒಂದು ಹಕ್ಕಿಗೆ ಹೋರಾಟ ಮಾಡಿ ಪಡಿತೇನೆ ನಾವು ಮಾತನ್ನ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅಭಿವೃದ್ಧಿ ಮಾಡ್ತಾ ಇದ್ರ ಅಂತ ಹೇಳಿ ಸುಖ ಸುಮ್ಮನೆ ಉದ್ದೇಶ ಇಟ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ. ಯಾರು
ವಿರೋಧ ಪಕ್ಷದವರು ತಾವು ಅಭಿವೃದ್ಧಿ ಇಷ್ಟೆಲ್ಲ ಅವ್ರು ಮಾಡಿದ್ರು ಮಾಡ್ತಾ ಇರ್ಲಿ, ನನ್ನ ಪಾಡ್ ನಾನು ಕೆಲಸ ಮಾಡ್ತಾ ಇರ್ತೀನಿ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ಆಸ್ಪತ್ರೆಯಿಂದ ಹಿಡಿದು, ಶಾಲೆಯಿಂದ ಹಿಡಿದು, ಇವತ್ತು ಬಸ್ ಸ್ಟ್ಯಾಂಡಿಂದ ಹಿಡಿದು, ನೀರಿಂದ ಹಿಡಿದು, ಜನರಿಗೆ ಕೊಡೋಂಥ ಒಂದು ರೋಡಿಂದ ಹಿಡಿದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಅವರು ಹೇಳಕ್ಕೂ ಆತ್ಮಸಾಕ್ಷಿ ಒಪ್ಪೋದಿಲ್ಲ ಅಂತ ಅನ್ಕೋತೀನಿ. ಬಟ್ ನನಗಿನ್ನೂ ಸಮಾಧಾನ ಇಲ್ಲ. ಇದು ಹೋರಾಟ ಇನ್ನೂ ದೊಡ್ಡದಾಗಿ ಮಾಡ್ತೇನೆ ನಾನು. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.